ಎಲ್ಲರಿಗೂ ಸ್ವಾಗತ. ಇಂದು ನಾವು ಚರ್ಚೆ ಮಾಡ್ತಿರೋ ವಿಷಯ ಬಹಳ ಆಳವಾದದ್ದು. ನಮ್ಮ ಕೈಯಲ್ಲಿರೋದು ಫೆಬ್ರವರಿ 6, 2026ರ ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶ. ಇದರ ಶೀರ್ಷಿಕೆ ಭಾರತವನ್ನು ಬಡತನದಿಂದ ಸಿರಿತನದತ್ತ ಕೊಂಡೊಯ್ಯುವ ಪ್ರಕ್ರಿಯೆ ಏನು ಅಂತ. ಇದರ ಆರಂಭವೇ ಒಂದು ಹಾಡಿನ ಸಾಲಿನಿಂದ ಆಗುತ್ತೆ. ಆಖಿರ್ ವೋ ದಿನ್ ಆಯಾ ಆಜ್, ಅಂದ್ರೆ ಕೊನೆಗೂ ಆ ದಿನ ಬಂದೇ ಬಿಟ್ಟು ಅಂತ. ಹೌದು, ಇದು ಕೇವಲ ಒಂದು ಸಾಲಲ್ಲ, ಇದು ಯುಗಯುಗಗಳ ಕಾಯುವಿಕೆಯ ಅಂತ್ಯದ ಸಂಕೇತ. ಭಕ್ತಿ ಮಾರ್ಗದಲ್ಲಿ ರಕ್ಷಕನಿಗಾಗಿ ಕಾಯುತ್ತಿದ್ದ ಕೂಗಿಗೆ ಉತ್ತರ ಸಿಕ್ಕಿದೆ. ಆ ತಂದೆ ಬಂದಿದ್ದಾರೆ ಅನ್ನೋದು ಇದರ ಭಾವ. ಸರಿ, ಹಾಗಿದ್ರೆ ಈ ತಂದೆಯ ಪರಿಚಯದಿಂದಲೇ ಶುರು ಮಾಡೋಣ. ಪ್ರವಚನದಲ್ಲಿ ಅವರು ತಮಗೆ ತಾವೇ ಗರೀಬ್ ನಿವಾಜ್ ಅಂತ ಕರೆದುಕೊಳ್ತಾರೆ, ಅಂದ್ರೆ ಬಡವರ ಪಾಲಕ ಅಂತ. ಇದು ಕೇಳೋಕೆ ಸರಳ ಅನ್ಸಿದ್ರೂ ಇದ್ರಲ್ಲೇ ಒಂದು ದೊಡ್ಡ ತರ್ಕ ಅಡಗಿದೆ. ಯಾಕಂದ್ರೆ ಉದಾಹರಣೆಗೆ ಶ್ರೀಕೃಷ್ಣನನ್ನ ಗರೀಬ್ ನಿವಾಜ್ ಅಂತ ಕರೆಯೋದಿಲ್ಲ. ಯಾಕೆ ಹಾಗೆ? ಒಳ್ಳೆ ಪಾಯಿಂಟ್. ಇದರ ಉತ್ತರ ಅವರು ಬರುವ ಸಮಯದಲ್ಲಿದೆ. ಶ್ರೀಕೃಷ್ಣ ಬರೋದು ಸತ್ಯಯುಗದಲ್ಲಿ. ಅದನ್ನ ಸ್ವರ್ಗ ಅಂತ ಕರೀತಾರೆ. ಅಲ್ಲಿ ಬಡತನ ಅನ್ನೋದಕ್ಕೆ ಜಾಗವೇ ಇರಲಿಲ್ಲ. ಎಲ್ಲರೂ ಸಂಪದ್ಭರಿತರಾಗಿದ್ದರು. ಹೌದು, ಎಲ್ಲರೂ ಸಂಪನ್ನರು. ಕರೆಕ್ಟ್. ಹಾಗಾಗಿ ಬಡವರೇ ಇಲ್ಲದ ಜಾಗದಲ್ಲಿ ಬಂದವನು ಬಡವರ ಪಾಲಕ ಆಗೋಕೆ ಹೇಗೆ ಸಾಧ್ಯ? ಓಕೆ, ಹಾಗಾದ್ರೆ ಈ ಗರೀಬ್ ನಿವಾಜ್ ಬರೋ ಸಮಯವೇ ಬೇರೆ ಅನ್ನೋದು ನಿಮ್ಮ ಮಾತು? ಖಂಡಿತ. ಅವರು ಬರೋದು ಕಲಿಯುಗದ ಕೊನೆಯಲ್ಲಿ, ಯಾವಾಗ ಒಂದು ಕಾಲದಲ್ಲಿ ಚಿನ್ನದ ಹಕ್ಕಿಯಾಗಿದ್ದ ಭಾರತ ಸಂಪೂರ್ಣವಾಗಿ ಕಂಗಾಲಾಗಿರುತ್ತದೋ ಆಗ. ಇಲ್ಲಿ ಬಡತನ ಅಂದ್ರೆ ಕೇವಲ ಹಣಕಾಸಿನದಲ್ಲ, ಅದಕ್ಕಿಂತ ಆಳವಾದದ್ದು. ಇದನ್ನ ಒಂದು ರೀತಿ ಇವತ್ತಿನ ಸ್ಕೇರ್ಸಿಟಿ ಮೈಂಡ್ಸೆಟ್ಗೆ ಹೋಲಿಸಬಹುದು. ಮನಸ್ಸಿನಲ್ಲಿ ಯಾವಾಗಲೂ ಒಂದು ಕೊರತೆಯ ಭಾವನೆ, ಶಾಂತಿಯ ಕೊರತೆ, ಸಂಬಂಧಗಳಲ್ಲಿ ಪ್ರೀತಿಯ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಇವೆಲ್ಲವೂ ಆಧ್ಯಾತ್ಮಿಕ ಬಡತನದ ಲಕ್ಷಣಗಳು. ಓ ಹಾಗೇ. ಈ ಎಲ್ಲಾ ರೀತಿಯ ಬಡತನವನ್ನು ಹೋಗಲಾಡಿಸಿ ನಮ್ಮನ್ನ ಮತ್ತೆ ಸ್ವರ್ಗದ ಮಾಲೀಕರನ್ನಾಗಿ ಅಥವಾ ಸಾಹುಕಾರರನ್ನಾಗಿ ಮಾಡೋಕೆ ಅವರು ಬಂದಿದ್ದಾರೆ ಅನ್ನೋದು ಈ ಪ್ರವಚನದ ಸಾರ. ಇದು ಅವರು ಕೊಡುವ ಭಿಕ್ಷೆ ಅಲ್ಲ, ಅದು ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋದನ್ನು ಇದು ಸ್ಪಷ್ಟಪಡಿಸುತ್ತೆ. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಎದುರಿಸೋ ಯಾವುದೇ ಕೊರತೆಯ ಭಾವನೆಯನ್ನೇ ಅವರ ನೆನಪಿಗೆ ಒಂದು ಟ್ರಿಗರ್ ಪಾಯಿಂಟ್ ಆಗಿ ಬಳಸ್ಕೋಬಹುದು ಅನ್ನೋದು ಇದರರ್ಥ. ಈ ಬಡತನದಿಂದ ಸಾಹುಕಾರನಾಗೋ ಪ್ರಯಾಣ ನಮ್ಮ ನಿಜವಾದ ಗುರುತಿಗೆ ಸಂಬಂಧಪಟ್ಟಿದೆ ಅಂತ ಅನ್ಸುತ್ತೆ ಅಲ್ವಾ? ಹೌದು. ನಾವು ನಮ್ಮನ್ನ ಬಡವರೆಂದು ಭಾವಿಸೋಕೆ ಕಾರಣ ನಮ್ಮ ಅಸಲಿ ಸ್ವರೂಪವನ್ನೇ ಮರೆತಿದ್ದೇವೆ ಅಂತ ಈ ಸಾರಾಂಶ ಹೇಳುತ್ತೆ. ಇದಕ್ಕೊಂದು ಇಂಟ್ರೆಸ್ಟಿಂಗ್ ಪದ ಬಳಸಲಾಗಿದೆ, ಇನ್ಕಾಗ್ನಿಟೋ. ಹೌದು. ಆತ್ಮ ಈ ಶರೀರದಲ್ಲಿ ಇನ್ಕಾಗ್ನಿಟೋ ಅಂದ್ರೆ ಗುಪ್ತವಾಗಿದೆ, ಅದನ್ನ ಕಣ್ಣಿಂದ ನೋಡಕ್ಕಾಗಲ್ಲ. ಆದ್ರೆ ಶರೀರ ಕಾಗ್ನಿಟೋ ಅಂದ್ರೆ ವ್ಯಕ್ತವಾಗಿದೆ, ಕಾಣಿಸ್ತೆ. ಯುಗಯುಗಗಳಿಂದ ನಾವು ಈ ಕಾಣಿಸೋ ಶರೀರವನ್ನೇ ನಾನು ಅಂತ ಅಂದ್ಕೊಂಡು ನಮ್ಮ ನಿಜವಾದ ಗುಪ್ತ ಸ್ವರೂಪವನ್ನೇ ಮರ್ತಿದ್ದೇವೆ. ನನಗೆ ಇನ್ಕಾಗ್ನಿಟೋ ಅಂದ ತಕ್ಷಣ ನೆನಪಾಗಿದ್ದು ಇಂಟರ್ನೆಟ್ ಬ್ರೌಸರ್. ಅಲ್ಲಿ ಇನ್ಕಾಗ್ನಿಟೋ ಮೋಡ್ ಅಂದ್ರೆ ನಮ್ಮ ಬ್ರೌಸಿಂಗ್ ಹಿಸ್ಟ್ರಿ ಸೇವ್ ಆಗೋದಿಲ್ಲ. ಆದ್ರೆ ಕರ್ಮದ ಸಿದ್ಧಾಂತದ ಪ್ರಕಾರ ನಮ್ಮ ಪ್ರತಿಯೊಂದು ಕ್ರಿಯೆ ಇತಿಹಾಸವೂ ದಾಖಲಾಗುತ್ತೆ. ಈ ಎರಡು ವಿಚಾರಗಳು ಪರಸ್ಪರ ವಿರುದ್ಧವಾಗಿ ಕಾಣಿಸ್ತಿವೆ. ಇದನ್ನ ಈ ಪ್ರವಚನ ಹೇಗೆ ವಿವರಿಸುತ್ತೆ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ, ಅದ್ಭುತವಾದ ಹೋಲಿಕೆ ಕೂಡ. ನೋಡಿ, ಬ್ರೌಸರ್ನ ಇನ್ಕಾಗ್ನಿಟೋ ಮೋಡ್ನಲ್ಲಿ ಹಿಸ್ಟ್ರಿ ಸೇವ್ ಆಗಲ್ಲ. ಆದ್ರೆ ಇಲ್ಲಿ ಆತ್ಮದ ವಿಷಯದಲ್ಲಿ ಇನ್ಕಾಗ್ನಿಟೋ ಅನ್ನೋ ಪದವನ್ನ ಬಳಸೋದು ಅದರ ಗುಪ್ತ ಸ್ವಭಾವವನ್ನ ಹೇಳೋಕೆ. ಓಕೆ. ಅಂದ್ರೆ ನಾವು ಶರೀರವಲ್ಲ, ಶರೀರದ ಮೂಲಕ ಕೆಲಸ ಮಾಡುವ ಚೈತನ್ಯ ಶಕ್ತಿ, ಆತ್ಮ ಅನ್ನೋ ಅರಿವು. ಈ ಅರಿವಿನಲ್ಲಿ ಸ್ಥಿತರಾಗಿ ಕೆಲಸ ಮಾಡಿದಾಗ ಕರ್ಮದ ಲೆಕ್ಕಾಚಾರ ಬೇರೆ ರೀತಿಯಾಗುತ್ತೆ. ಹೇಗೆ? ಕರ್ಮ ಮಾಡಿದ್ರೂ ಅದರ ಬಂಧನದಲ್ಲಿ ಸಿಲುಕ್ಕೊಳ್ಳಲ್ಲ. ಯಾಕೆಂದ್ರೆ ನಾನು ಮಾಡಿದೆ ಅನ್ನೋ ದೇಹ ಅಭಿಮಾನ ಇರೋದಿಲ್ಲ. ಓ ಹಾಗೆ. ಅಂದ್ರೆ ಫೋಕಸ್ ಹಿಸ್ಟ್ರಿ ಮೇಲಲ್ಲ, ಐಡೆಂಟಿಟಿ ಮೇಲಿದೆ. ಎಕ್ಸಾಕ್ಟ್ಲಿ. ನಮ್ಮ ಆತ್ಮ ಹೇಗೆ ಗುಪ್ತವಾಗಿದೆಯೋ ಅದೇ ರೀತಿ ಪರಮಾತ್ಮನ ಆಗಮನವೂ ಗುಪ್ತವಾಗಿದೆ. ಅವರು ತಾಯಿಯ ಗರ್ಭದಿಂದ ಜನ್ಮ ಪಡೆಯೋದಿಲ್ಲ. ಬದಲಿಗೆ ಒಬ್ಬ ಸಾಧಾರಣ ಮನುಷ್ಯನ ಶರೀರದ ಆಧಾರ ಪಡೆದು ಅದರ ಮೂಲಕ ತಮ್ಮ ಜ್ಞಾನವನ್ನ ಮತ್ತು ಪರಿಚಯವನ್ನ ನೀಡುತ್ತಾರೆ. ಅವರ ಹೆಸರು ಶಿವ, ಅದು ಎಂದಿಗೂ ಬದಲಾಗಲ್ಲ. ಆದರೆ ನಾವು ಪ್ರತಿ ಜನ್ಮದಲ್ಲೂ ಬೇರೆ ಬೇರೆ ಶರೀರ, ಹೆಸರು, ಪಾತ್ರಗಳನ್ನ ನಿರ್ವಹಿಸ್ತೇವೆ. ಈ ಇಡೀ ಸಂಭಾಷಣೆ ಆ ಅಶರೀರಿ ತಂದೆ ಮತ್ತು ಅಶರೀರಿ ಆತ್ಮಗಳ ನಡುವೆ ನಡೀತಿದೆ ಅನ್ನೋದು ಇದರ ತಿರುಳು. ಇದನ್ನ ತಲೆಯಲ್ಲಿಟ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಯಾರಾದ್ರೂ ನಮ್ಮನ್ನ ಹೊಗಳಿದ್ರೆ ಖುಷಿಯಾಗತ್ತೆ, ಬೈದ್ರೆ ಬೇಜಾರಾಗತ್ತೆ. ಎರಡೂ ಸಂದರ್ಭದಲ್ಲೂ ನಾವು ಶರೀರ ಅನ್ನೋ ಭಾವನೆಯಲ್ಲೇ ಇರ್ತೇವೆ. ನಿಜ. ಇದೇ ಅತಿದೊಡ್ಡ ಸವಾಲು.
ಇದನ್ನೇ ಇಲ್ಲಿ ಮಾಯೆ ಅಂತ ಕರೆಯಲಾಗಿದೆ. ದೇಹ ಮತ್ತು ದೇಹದ ಸಂಬಂಧಗಳೇ ನಾನು, ನನ್ನದು ಅನ್ನೋ ಭ್ರಮೆ. ಈ ಭ್ರಮೆಯಿಂದ ಹೊರಗೆ ತರುವುದೇ ಜ್ಞಾನದ ಉದ್ದೇಶ. ಸರಿ, ಇಲ್ಲಿವರೆಗೂ ನಾವು ತಂದೆಯ ಗರೀಬ್ ನಿವಾಸ್ ಸ್ವರೂಪ ಮತ್ತು ಆತ್ಮದ ಇನ್ಕಾಗ್ನಿಟೋ ಗುರುತಿನ ಬಗ್ಗೆ ಮಾತಾಡಿದ್ವಿ. ಈ ಪ್ರವಚನದಲ್ಲಿ 84 ಜನ್ಮಗಳ ಒಂದು ಚಕ್ರದ ಬಗ್ಗೆ ಕೂಡ ಉಲ್ಲೇಖವಿದೆ. ನಾವು ಮೊದಲು 16 ಕಲೆಗಳಿಂದ ಸಂಪೂರ್ಣರಾಗಿದ್ವಿ, ಈಗ ಕಲಾಹೀನರಾಗಿದ್ದೇವೆ ಅಂತ ಹೇಳಲಾಗಿದೆ. ಸತೋಪ್ರಧಾನ, ತಮೋಪ್ರಧಾನ ಅನ್ನೋ ಪದಗಳನ್ನು ಬಳಸಲಾಗಿದೆ. ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಇದನ್ನೊಂದು ಮೊಬೈಲ್ ಬ್ಯಾಟ್ರಿ ಹೋಲಿಸ್ಬೋದು. ಸತ್ಯಯುಗ ಅಂದ್ರೆ ಸತೋ ಪ್ರಧಾನ ಸ್ಥಿತಿ ಅಂದಾಗ ನಮ್ಮ ಆತ್ಮದ ಬ್ಯಾಟ್ರಿ 100% ಚಾರ್ಜ್ ಆಗಿತ್ತು. ಸಂಪೂರ್ಣ ಶಕ್ತಿ, ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇತ್ತು. ಫುಲ್ ಚಾರ್ಜ್. ಹೌದು. ಅದನ್ನೇ 16 ಕಲೆಗಳಿಂದ ಸಂಪೂರ್ಣ ಅಂತಾರೆ. ನಂತರ 84 ಜನ್ಮಗಳ ಚಕ್ರದಲ್ಲಿ ನಾವು ನಮ್ಮ ಶಕ್ತಿಯನ್ನ ಬಳಸ್ತಾ ಬಂದಂತೆ ಬ್ಯಾಟ್ರಿ ಡ್ರೈನ್ ಆಗ್ತಾ ಬಂತು. ಈಗ ಕಲಿಯುಗಲ ಕೊನೆಯಲ್ಲಿ ಅಂದರೆ ತಮೋಪ್ರಧಾನ ಸ್ಥಿತಿಯಲ್ಲಿ ಬ್ಯಾಟ್ರಿ ಸಂಪೂರ್ಣ ಖಾಲಿಯಾಗಿದ್ದೆ, ಕಲಾಹೀನರಾಗಿದ್ದೇವೆ. ಅಂದ್ರೆ ಪೂಜ್ಯರಾಗಿದ್ದ ನಾವು ಈಗ ಪೂಜಾರಿಗಳಾಗಿದ್ದೇವೆ ಅನ್ನೋ ಹಾಗೆ. ಕರೆಕ್ಟ್. ಆದರೆ ಒಳ್ಳೆಯ ವಿಷಯ ಏನಂದ್ರೆ ಈಗ ಬ್ಯಾಟ್ರಿ ಖಾಲಿಯಾಗುವ ಸಮಯ ಮುಗಿದಿದೆ. ಓಕೆ. ಈಗ ರೀಚಾರ್ಜ್ ಮಾಡೋ ಸಮಯ. ಈ ಸಮಯವನ್ನೇ ಸಂಗಮಯುಗ ಅಂತ ಕರೆಯಲಾಗಿದೆ. ಪರಮಾತ್ಮ ಬಂದು ಜ್ಞಾನದ ಮೂಲಕ ನಮ್ಮ ಆತ್ಮದ ಬ್ಯಾಟರಿಯನ್ನು ಮತ್ತೆ 100% ಚಾರ್ಜ್ ಮಾಡ್ತಾರೆ. ಆಗ ನಾವು ಮತ್ತೆ ಸತ್ಯಯುಗಕ್ಕೆ ಹೋಗ್ತೇವೆ. ಇಂಟ್ರೆಸ್ಟಿಂಗ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸತ್ಯಯುಗದ ದೇವತೆಗಳಿಗೆ ಈ ಜ್ಞಾನ ಇರೋದಿಲ್ಲ. ಯಾಕೆ? ಅವ್ರಿಗ್ಯಾಕೆ ಗೊತ್ತಿರೋದಿಲ್ಲ? ಯೋಚನೆ ಮಾಡಿ, ಸ್ವರ್ಗದ ಅಪಾರ ಸುಖದಲ್ಲಿರುವಾಗ ಅಯ್ಯೋ ಮುಂದೆ ನಾವು ಪತನ ಹೊಂದಿ ದುಃಖಿಗಳಾಗಿ ಕಲಿಯುಗಕ್ಕೆ ಹೋಗ್ಬೇಕಲ್ಲ ಅನ್ನೋ ಚಿಂತೆ ಇದ್ರೆ ಆ ಸುಖವನ್ನ ಅನುಭವಿಸಕ್ಕೆ ಆಗಲ್ಲ. ಹೌದು, ಅವರ ಸುಖವನ್ನ ಪೂರ್ಣವಾಗಿ ಅನುಭವಿಸಕ್ ಸಾಧ್ಯನಾ? ಭವಿಷ್ಯದ ಚಿಂತೆ ಅವ್ರ ವರ್ತಮಾನದ ಖುಷಿಯನ್ನೇ ಕಿತ್ಕೊಳ್ಳುತ್ತೆ. ಅದಕ್ಕೆ ಆ ಸಮಯದಲ್ಲಿ ಅವ್ರಿಗೆ ಜ್ಞಾನ ಇರೋದಿಲ್ಲ. ಇದು ಒಂದ್ ರೀತಿಯಲ್ಲಿ ತಾರ್ಕಿಕವಾಗಿಯೇ ಇದೆ. ಅದೇ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಹೇಳಿ. ಎಲ್ಲವೂ 5,000 ವರ್ಷಗಳ ನಂತರ ಯಥಾವತ್ತಾಗಿ ಪುನರಾವರ್ತನೆಯಾಗೋ ಒಂದು ನಿರ್ಮಿತ ಡ್ರಾಮಾನೇ ಆಗಿದ್ರೆ ನಮ್ಮ ಪ್ರಯತ್ನಕ್ಕೆ ಅಂದ್ರೆ ಪುರುಷಾರ್ಥಕ್ಕೆ ಏನು ಬೆಲೆ? ನಮ್ಗೆ ಫ್ರೀ ವಿಲ್ ಅಥವಾ ಸ್ವಂತ ಇಚ್ಛೆ ಅನ್ನೋದೇ ಇಲ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಈ ಪ್ರವಚನದ ಪ್ರಕಾರ ಡ್ರಾಮದ ಜ್ಞಾನ ನಮ್ಮನ್ನ ಸೋಮಾರಿಗಳನ್ನಾಗಿ ಮಾಡೋಕಲ್ಲ. ಓಕೆ. ಬದಲಿಗೆ ನಮ್ಮ ತಲೆಯಿಂದ ಚಿಂತೆಯ ಭಾರವನ್ನು ಇಳಿಸೋಕೆ. ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ನಟನಿಗೆ ಸಿನಿಮಾ ಸ್ಕ್ರಿಪ್ಟ್ ಪೂರ್ತಿ ಗೊತ್ತಿದೆ, ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿದೆ ಅಂತ ಗೊತ್ತಿದೆ. ಹಾಗಂತ ಅವನು ನಟನೆ ಮಾಡೋದನ್ನೇ ನಿಲ್ಲಿಸ್ತಾನ? ಪರಿಸ್ಥಿತಿಗಳ ಕೈಗೊಂಬೆ ಮಾಡೋದಿಲ್ಲ, ಬದಲಿಗೆ ಅವುಗಳ ಮಾಲೀಕರನ್ನಾಗಿ ಮಾಡುತ್ತೆ. ಏನೇ ನಡೆದ್ರೂ ಕೊನೆಗೆ ಎಲ್ಲವೂ ಒಳ್ಳೆಯದಕ್ಕೆ ಅನ್ನೋ ನಿಶ್ಚಿತತೆ ಇದ್ದಾಗ ನಾವು ಚಿಂತೆಯನ್ನ ಬಿಟ್ಟು ನಮ್ಮ ಶ್ರೇಷ್ಠ ಕರ್ಮವನ್ನ ಮಾಡೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಚೌಕಟ್ಟಿನಲ್ಲಿ ಡ್ರಾಮಾದ ಜ್ಞಾನ ಅನ್ನೋದು ಪುರುಷಾರ್ಥವನ್ನ ನಿರಾಕರಿಸೋದಿಲ್ಲ, ಬದಲಿಗೆ ಆತಂಕ ಮುಕ್ತ ಪುರುಷಾರ್ಥ ಮಾಡೋಕೆ ಸಹಾಯ ಮಾಡುತ್ತೆ. ಓಕೆ. ಈ ಪರಿಕಲ್ಪನೆಗಳೆಲ್ಲ ಕೇಳೋಕೆ ಚೆನ್ನಾಗಿದೆ. ಗರೀಬ್ ನಿವಾಸ್ ತಂದೆ, ಇನ್ಕಾಗ್ನಿಟೋ ಆತ್ಮ, ಆತಂಕವಿಲ್ಲದ ಡ್ರಾಮಾ. ಆದ್ರೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಆಫೀಸ್ ಟೆನ್ಷನ್, ಸಂಸಾರದ ಜಂಜಾಕಗಳ ಮಧ್ಯೆ ಅಳವಡಿಸಿಕೊಳ್ಳೋದು ಹೇಗೆ? ಇದರ ಪ್ರಾಯೋಗಿಕ ಭಾಗ ಏನು? ಇದಕ್ಕೆ ಪ್ರವಚನದಲ್ಲಿ 3 ಸರಳ ಅಭ್ಯಾಸಗಳನ್ನು ಹೇಳಲಾಗಿದೆ. ಮೊದಲನೆಯದು ಗರೀಬ್ ನಿವಾಸ್ ಸ್ಮೃತಿ. ದಿನದಲ್ಲಿ ನಮಗೆ ಯಾವುದಾದರೂ ಕೊರತೆಯ ಅನುಭವ ಆದಾಗ, ಅದು ಹಣದದ್ದಾಗಿರ್ಬೋದು, ಪ್ರೀತಿಯದ್ದಾಗಿರ್ಬೋದು ಅಥವಾ ಆರೋಗ್ಯದ್ದಾಗಿರ್ಬೋದು, ಹೌದು, ಆಗ ಒಂದು ಕ್ಷಣ ನಿಂತು ಮನಸ್ಸಲ್ಲೇ ಸಂಕಲ್ಪ ಮಾಡಬೇಕು. ನನ್ನ ತಂದೆ ಗರೀಬ್ ನಿವಾಜ್, ಆತ ನನ್ನನ್ನ ಸರ್ವ ಖಜಾನೆಗಳಿಂದ ತುಂಬಲು ಬಂದಿದ್ದಾನೆ. ಇದು ಒಂದು ನೆಗೆಟಿವ್ ಫೀಲಿಂಗಿಂದ ಪಾಸಿಟಿವ್ ಫೀಲಿಂಗ್ಗೆ ಜಿಗಿಯೋ ಒಂದು ಸ್ವಿಚ್ ಇದ್ದ ಹಾಗೆ. ಅಂದ್ರೆ ಸಮಸ್ಯೆಯ ಬಗ್ಗೆ ಚಿಂತಿಸೋ ಬದಲು ಅದನ್ನೇ ಒಂದು ರಿಮೈಂಡರ್ ಆಗಿ ಬಳಸ್ಕೊಳ್ಳೋದು. ಇದು ಚೆನ್ನಾಗಿದೆ. ಹೌದು. ಎರಡನೆಯ ಅಭ್ಯಾಸ ಇನ್ಕಾಗ್ನಿಟೋ ಆತ್ಮದ ಸ್ಮೃತಿ. ದಿನಕ್ಕೆ 1 ಗಂಟೆ ಕೂತು ನಾನು ಆತ್ಮ ಅಂತ ಧ್ಯಾನ ಮಾಡಕ್ಕಾಗದೇ ಇರ್ಬೋದು. ಅದರ ಬದಲು ಸಣ್ಣ ಸಣ್ಣ ಸ್ಮೃತಿಯ ಕ್ಷಣಗಳನ್ನ ಸೃಷ್ಟಿಸಬೇಕು. ಸಣ್ಣ ಕ್ಷಣಗಳು ಅಂದ್ರೆ? ಫೋನ್ ರಿಂಗ್ ಆದಾಗ ಎತ್ತಿಕೊಳ್ಳೋ ಮುಂಚೆ 1 ಸೆಕೆಂಡ್ ನಾನು ಆತ್ಮ, ಈ ಶರೀರದ ಮೂಲಕ ಮಾತಾಡ್ತಿದ್ದೀನಿ ಅಂತ ನೆನೆಯೋದು. ನೀರು ಕುಡಿಯುವಾಗ ನಾನು ಆತ್ಮ, ಈ ಶರೀರಕ್ಕೆ ಶಕ್ತಿ ಕೊಡ್ತಿದ್ದೀನಿ ಅಂತ ಭಾವಿಸೋದು. ಈ ಮೈಕ್ರೋ ರಿಮೈಂಡರ್ಗಳು ದಿನ ಕಳೆದಂತೆ ನಮ್ಮ ಸಹಜ ಸ್ವಭಾವವಾಗಿ ಬದಲಾಗುತ್ತವೆ. ಹಾಗಾದರೆ 3ನೇ ಅಭ್ಯಾಸ ಡ್ರಾಮಾದ ಜ್ಞಾನಕ್ಕೆ ಸಂಬಂಧಿಸಿದ್ದಾಗಿರಬೇಕು.
ಕರೆಕ್ಟ್. ಯಾವುದೇ ಕೆಟ್ಟ ಸುದ್ದಿ ಕೇಳಿದಾಗ, ವೈಯಕ್ತಿಕ ಜೀವನದಲ್ಲಿ ಸವಾಲು ಎದುರಾದಾಗ ತಕ್ಷಣ ಗಾಬರಿಯಾಗೋ ಬದಲು ಬುದ್ಧಿಯಲ್ಲಿ ಈ ಮಾತು ನೆನಪಿಗೆ ಬರಬೇಕು. ಇದು ಡ್ರಾಮಾ. ಎಲ್ಲವೂ ಪೂರ್ವನಿರ್ಧಾರಿತ. ಪ್ರತಿ ದೃಶ್ಯವೂ ಕಲ್ಯಾಣಕಾರಿ. ಇದು ನಮ್ಮ ಗಮನವನ್ನ ಸಮಸ್ಯೆಯಿಂದ ನಮ್ಮ ಪಾತ್ರದ ಕಡೆಗೆ, ಅಂದರೆ ನಾವು ಮಾಡಬೇಕಾದ ಪುರುಷಾರ್ಥದ ಕಡೆಗೆ ತಿರುಗಿಸುತ್ತೆ ಅಂತ. ಈ 3 ಅಭ್ಯಾಸಗಳನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಇಡೀ ದಿನದ ಅನುಭವವೇ ಬದಲಾಗುತ್ತೆ ಅಂತ ಪ್ರವಚನ ಹೇಳುತ್ತೆ. ಅಂತಿಮವಾಗಿ ಈ ಇಡೀ ಚರ್ಚೆಯ ಸಾರಾಂಶ ಮತ್ತು ಅದರಿಂದ ಸಿಗುವ ವರದಾನದ ಬಗ್ಗೆ ಮಾತಾಡೋಣ. ಈ ಪ್ರವಚನದ ಕೊನೆಯಲ್ಲಿ 2 ಮುಖ್ಯ ಧಾರಣೆಯ ಅಂಶಗಳನ್ನ ಹೇಳಲಾಗಿದೆ. ಒಂದು, ಡ್ರಾಮಾದ ಜ್ಞಾನದಿಂದ ಚಿಂತೆ ಮುಕ್ತರಾಗಿ ಕೇವಲ ಒಂದೇ ಒಂದು ಶ್ರೇಷ್ಠ ಚಿಂತನೆ ಮಾಡಬೇಕು. ಅದೇನು? ನಾನು ಮತ್ತೆ ಸತೋಪ್ರಧಾನ್ 100% ಚಾರ್ಜ್ ಆಗೋದು ಹೇಗೆ ಅಂತ. ಎರಡನೆಯದು, ಗರೀಬ್ ನಿವಾಸ್ ತಂದೆ ಜಗತ್ತನ್ನ ಸ್ವರ್ಗವನ್ನಾಗಿ ಮಾಡುವ ಸೇವೆಗೆ ಬಂದಿದ್ದರೆ ನಾವು ಅವರ ಜೊತೆ ಸೇರಿ ಆ ಸೇವೆಗೆ ಸಹಾಯಕರಾಗಬೇಕು. ಓಕೆ. ಈ ಸೇವೆಯ ಖುಷಿಯಲ್ಲೇ ಇರಬೇಕು. ಈ ಖುಷಿಯೇ ಅರ್ಧ ಕಾಯಿಲೆಗಳನ್ನು ಗುಣಪಡಿಸುತ್ತೆ ಅಂತಾನೂ ಹೇಳಲಾಗಿದೆ. ಇದಕ್ಕೆ ಪೂರಕವಾಗಿ ಒಂದು ವರದಾನವನ್ನು ನೀಡಲಾಗಿದೆ. ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನು ಇಟ್ಟುಕೊಂಡು ಸತ್ಯ ಸೇವೆ ಮಾಡುವವರು ಮಾಯಾಜೀತ್ ವಿಜಯಿಗಳಾಗಲಿ. ಇಲ್ಲಿ ಒಬ್ಬ ರಾಮ ಅಂದ್ರೆ ಏನು? ಇಲ್ಲಿ ಒಬ್ಬ ರಾಮ ಅಂದ್ರೆ ಒಬ್ಬ ತಂದೆಯ ನಿರಂತರ ನೆನಪು. ಆ ನೆನಪಿನಲ್ಲಿ ಬೇರೆ ಯಾವುದೇ ವ್ಯಕ್ತಿ, ವಸ್ತು ಅಥವಾ ದೇಹದ ಸ್ಮೃತಿ ಕೂಡ ಇರಬಾರದು. ಹನುಮಂತನ ಹೃದಯದಲ್ಲಿ ರಾಮ ಮಾತ್ರ ಇದ್ದ ಹಾಗೆ. ಅದಕ್ಕೆ ಅವನು ಮಹಾವೀರನಾದ. ಹೌದು, ಅದಕ್ಕಾಗಿ ಅವನು ಮಹಾವೀರನಾದ. ಒಬ್ಬನೇ ಇಡೀ ಲಂಕೆಯನ್ನ ಸುಟ್ರೂ ಅವನಿಗೆ ಏನೂ ಆಗಲಿಲ್ಲ. ಇದರರ್ಥ ಹೃದಯದಲ್ಲಿ ಒಬ್ಬ ತಂದೆಯ ನೆನಪು ಸ್ಥಿರವಾಗಿದ್ದರೆ ಆಗ ನಾವು ಮಾಡುವ ಸೇವೆ ಸತ್ಯವಾದದ್ದಾಗಿರುತ್ತೆ. ಅಂತಹ ಆತ್ಮಗಳು ಮಾಯಾಜೀತಾಗುತ್ತಾರೆ. ಅಂದರೆ ತಮ್ಮೊಳಗಿನ ವಿಕಾರಗಳು ಮತ್ತು ಹೊರಗಿನ ಪ್ರಪಂಚದ ಆಕರ್ಷಣೆಗಳ ಮೇಲೆ ಸಂಪೂರ್ಣ ವಿಜಯ ಸಾಗಿಸುತ್ತಾರೆ. ಇಂದಿನ ಘೋಷವಾಕ್ಯವೂ ಇದಕ್ಕೆ ಸಂಬಂಧಪಟ್ಟ ಹಾಗಿದೆ. ಆತ್ಮ ಮತ್ತು ಶರೀರ ಹೇಗೆ ಜೊತೆಯಾಗಿವೆಯೋ ಹಾಗೆಯೇ ನೀವು ತಂದೆಯೊಂದಿಗೆ ಜೊತೆಯಾಗಿರಿ, ಕಂಬೈನ್ಡ್. ಹೌದು, ಇದೊಂದು ಶಕ್ತಿಯುತವಾದ ಸ್ಥಿತಿ. ಆತ್ಮ ಇಲ್ಲದೆ ಶರೀರ ಹೇಗೆ ನಿಷ್ಕ್ರಿಯವೋ ಹಾಗೆಯೇ ತಂದೆಯ ನೆನಪಿಲ್ಲದೆ ನಮ್ಮ ಪ್ರತಿಯೊಂದು ಸಂಕಲ್ಪ, ಮಾತು, ಕರ್ಮವೂ ಇರಬಾರದು ಅನ್ನೋದು ಇದರ ಅರ್ಥ. ಆತ್ಮ ಮತ್ತು ಪರಮಾತ್ಮನ ಈ ಕಂಬೈನ್ಡ್ ರೂಪವೇ ಮಾಯೆಯನ್ನ ಗೆಲ್ಲುವ ಶಕ್ತಿಯನ್ನ ಕೊಡುತ್ತೆ. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ನಮ್ಮ ಹೃದಯದಲ್ಲಿ ನಿಜವಾಗಿಯೂ ಆ ಒಬ್ಬನಿಗೆ ಜಾಗವಿದೆಯೇ? ಅಥವಾ ಹಲವಾರು ವ್ಯಕ್ತಿಗಳು, ವಸ್ತುಗಳು ಮತ್ತು ಚಿಂತೆಗಳು ಆ ಜಾಗವನ್ನ ಆಕ್ರಮಿಸಿಕೊಂಡಿವೆಯೇ? ಈ ಪ್ರವಚನದ ತರ್ಕದ ಪ್ರಕಾರ ಹೃದಯದಲ್ಲಿ ಒಬ್ಬ ತಂದೆಯ ನೆನಪು ಸ್ಥಿರವಾಗಿದ್ದರೆ ಜಗತ್ತಿನ ಯಾವುದೇ ಆಕರ್ಷಣೆ ಅಥವಾ ಕಷ್ಟ ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಇದುವೇ ವಿಜಯದ ಅತಿದೊಡ್ಡ ಕವಚ ಅಂತ ಹೇಳುತ್ತೆ. ಇದರ ಬಗ್ಗೆ ಯೋಚಿಸೋಣ.